ಆದಿತ್ಯ ಇನ್ನೂ ಕೆಲಸ ಮುಗಿಲಿಲ್ವಾ? 6 ಗಂಟೆ ಆಯಿತು, ಆಫೀಸ್ ಟೈಮ್ ಮುಗೀತಪ್ಪ. ಹಾಂ ಸರ್, ಐನೋ. ಆ್ಯಕ್ಚುಲಿ ಗುರುಮೂರ್ತಿ ಸರ್ ಒಂದು ಪ್ರೆಸೆಂಟೇಷನ್ ಕೆಲಸ ಕೊಟ್ಟಿದ್ರು, ಅದನ್ನ ಇವತ್ತು ಮುಗಿಸ್ಬೇಕು. ಮುಗಿಸ್ಬಿಟ್ಟು ಹೊಡ್ತೀನಿ. ಓ, ಗುರು ಸರ್ ಕೆಲಸ ಹೇಳಿದ್ದಾರೆ ಅಂದಮೇಲೆ ಮಾಡಲೇಬೇಕು ಅಲ್ವಾ ರಮ್ಮಿ? ಅಲ್ವಾ ಮತ್ತೆ. ಅಲ್ಲ, ಹೊರಗಡೆ ಈ ಥರ ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಒಳಗಡೆ ಏನೋ ಕೆಲಸ ಇರಬೇಕು. ಆಫೀಸ್ ಟೈಮ್ ಮುಗಿದಿದೆ, ಜೊತೆಗೆ ನಿಮ್ಮ ಗಾಸಿಪ್ ಟೈಮು ಮುಗಿದಿದೆ. ರಮೇಶ್, ಸುರೇಶ್, ನಿಮ್ಮ ಗಾಸಿಪ್ ಮಾತುಗಳನ್ನ ಬಾಯಲ್ಲೇ ಬಚ್ಚಿಟ್ಕೊಂಡು ಹೊರಡ್ಬೋದಲ್ವಾ? ಸರಿ ಸರ್. ಸಾರಿ ಸರ್. ಮತ್ತೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೊರಡಿ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ನೀವಂತೂ ರಮಿ ಹೊರಡೋಣ. ಬರ್ತೀವಿ ಸರ್. ಕೂತ್ಕೊಳ್ಳಿ ಮಿಸ್ಟರ್ ಆದಿತ್ಯ. ಥ್ಯಾಂಕ್ ಯು ಸರ್. ಪ್ರೆಸೆಂಟೇಷನ್ನು ನಾಳೆನೆ. ಹಾಂ ಸರ್, ಆಲ್ಮೋಸ್ಟ್ ಆಗಿದೆ. ಮಿಸ್ಟರ್ ಆದಿತ್ಯ, ಏನಾದರೂ ಹೆಲ್ಪ್ ಬೇಕಾದರೆ ಜನಿನ್ ಕೇಳಿ, ಅವ್ರು ಇಲ್ಲೇ ಇರ್ತಾರೆ. ಎಸ್ ಸರ್. ಎಲ್ಲ ಹೋಗೋ ತನಕ ನಾನು ಹೋಗೋದೇ ಇಲ್ವಲ್ಲ. ಐ ಆಮ್ ಹಿಯರ್ ಸರ್. ಥ್ಯಾಂಕ್ ಯು. ತುಂಬ ವೆಯ್ಟ್ ಮಾಡೋದೇನಿಲ್ಲ, 5 ನಿಮಿಷದಲ್ಲಿ ಎಲ್ಲ ಆಗ್ಬಿಡುತ್ತೆ, ಆಮೇಲೆ ಹೋಗ್ಬೋದು. ನೋ, ಟೇಕ್ ಯುವರ್ ಟೈಮ್. ಇದು ನಿಮ್ಮ ಮೊದಲನೇ ಪ್ರೆಸೆಂಟೇಷನ್ ಅಲ್ವಾ? ದಟ್ಸ್ ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಜನಿ, ಎಸ್ ಸರ್. ನಾಳೆ ಮನೋಜ್ಗೆ ಆಡಿಟಿಂಗ್ ಫೈಲ್ಸ್ ತರೋದಕ್ಕೆ ಹೇಳು. ಶೋರ್ ಸರ್. ಓಕೆ, ನಾನಿನ್ನು ಹೊರಡ್ತೀನಿ. ಸಿ ಯು ಆದಿತ್ಯ.